ದಿನ ನಾವು ದಕ್ಷಿಣ ಭಾರತ ಅಂತರ್ ವಿಶ್ವವಿದ್ಯಾಲಯ ಪುರುಷರ ಕಬಡ್ಡಿ ಪಂದ್ಯಾವಳಿಗೆ ನಮ್ಮ ರಾಮದುರ್ಗ ತಾಲೂಕಿಗೆ ಮಾಡಬೇಕು ಅಂತ ನಾವು ಈಗಾಗಲೇ ಡಿಸೈಡ್ ಮಾಡಿದ್ದೀವಿ. ಆಗಲೇ ಸಿದ್ಧತೆಗಳು ನಡೀತಾ ಇದೆ. ಒಟ್ಟು ಟೋಟಲ್ ಕರ್ನಾಟಕ, ಆಂಧ್ರ ಪ್ರದೇಶ, ಕೇರಳ, ತಮಿಳುನಾಡು, ತೆಲಂಗಾಣ ಹಾಗೂ ಪಾಂಡಿಚೇರಿ ರಾಜ್ಯದ 131 ವಿಶ್ವವಿದ್ಯಾಲಯಗಳ ತಂಡಗಳ ಕ್ರೀಡಾಪಟುಗಳಲ್ಲಿ ಭಾಗಿಸ್ತಾ ಇದ್ದಾರೆ. ಪಂದ್ಯಾವಳಿ ನಡೆಯುವ ಶನಿವಾರ ದಿನಾಂಕ 4ರಿಂದ ಮಂಗಳವಾರ 7ನೇ ತಾರೀಕು ನಡೀತಾ ಇದೆ ಮತ್ತು 113 ರಾಜ್ಯದ ವಿವಿಧ ಕಬಡ್ಡಿಗಳ ಪಂದ್ಯಾವಳಿಗಳನ್ನು ಭಾಗವಹಿಸ್ತಾ ಇದ್ದಾರೆ. ಆಮೇಲೆ ಸುಮಾರು ಕ್ರೀಡಾಪಟುಗಳಿಗೆ ಸಮಾಜ ಕಲ್ಯಾಣ ಇಲಾಖೆ ಮತ್ತು ಇಲ್ಲ ಹಿಂದುಳಿದ ವರ್ಗ ಇಲಾಖೆ ಮತ್ತು ಎಲ್ಲೆಲ್ಲಿ ಇದಾವೋ ನಮ್ಮ ವಸತಿಗೆ ಅವರಿಗೆಲ್ಲ 13 ವಸತಿ ನಿಲಯಗಳನ್ನ ರಿಸರ್ವ್ ಮಾಡಿ ಅವರಿಗೆಲ್ಲ ವ್ಯವಸ್ಥೆ ಕೊಟ್ಟಿದ್ದೀವಿ ಮಾಡೋಕ್ಕೆ. ಆಮೇಲೆ ನಿರ್ಣಾಯಕರು ಒಳ್ಳೊಳ್ಳೆ ರೆಫ್ರಿಗಳು ಕೂಡ ಬರ್ತಾ ಇದ್ದಾರೆ. ಒಟ್ಟು ಕ್ರೀಡಾಪಟುಗಳ ಸಂಖ್ಯೆ 2100 ಜನ ಬರ್ತಾರೆ ಅಂತ ಎಕ್ಸ್ಪೆಕ್ಟೇಷನ್ ಇದೆ. ಅವರು ಆಗಲೇ ರಿಕ್ವೆಸ್ಟ್ ಕೊಟ್ಟಿದ್ದಾರೆ. ತರಬೇತಿದಾರರು ಕೂಡ ಒಂದು 100 ಜನ ತರಬೇತಿ ಸಪರೇಟ್ ಒಂದು ಆಸನ ಕೂಡ ವ್ಯವಸ್ಥೆ ಮಾಡಿದ್ವಿ. ಸರಿಯಾಗಿ ನೋಡಿ ವರದಿ ಮಾಡೋಕ್ಕೋಸ್ಕರ ನಿಮ್ಗೊಂದು ಸಪರೇಟ್ ಮಾಡಿದ್ವಿ. ಹಾಗೂ ಎಲ್ಲ ಇಲಾಖೆ ಅಧಿಕಾರಿಗಳು ಮತ್ತು ಎಲ್ಲರೂ ಕೂಡ ನಮಗೆ ಸಪೋರ್ಟ್ ಮಾಡ್ತಾರೆ. ಇದನ್ನೆಲ್ಲ ಯಶಸ್ವಿಯಾಗಿ ನಡೆಸಲು ತಾವು ಕೂಡ ಪತ್ರಿಕಾ ಮಾಧ್ಯಮಗಳು ಕೂಡ ಸಹಕರಿಸಬೇಕು ಅಂತ ಹೇಳಿ ನಾನು 2 ಮಾತು ಮುಗಿಸ್ತೀನಿ. ನಮಸ್ಕಾರ.